ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಹಿಂದೂ ಧರ್ಮದಲ್ಲಿ ಹಸುವಿಗೆ ವಿಶೇಷ ಸ್ಥಾನ, ಮಾನ, ಗೌರವವಿದೆ. ಹಸುವನ್ನು ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತದೆ. ಅಷ್ಟು ಮಾತ್ರವಲ್ಲ, ಹಿಂದೂ ಧರ್ಮದಲ್ಲಿ ಹಸುವಿಗೆ ತಾಯಿ ಸ್ಥಾನವನ್ನು ನೀಡಲಾಗಿದೆ. ಗೋವಿನಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆಂದು ನಂಬಲಾಗುತ್ತದೆ. ಪುರಾಣ ಮತ್ತು ಉಪನಿಷತ್ತುಗಳಲ್ಲೂ ಗೋಮಾತೆಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಗೋಮಾತೆಯನ್ನು ಪೂಜಿಸಿದರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ಕೂಡ ನಂಬಲಾಗುತ್ತೆ. ಆದರೆ ಗೋವನ್ನು ಪೂಜಿಸಲು ಒಂದಿಷ್ಟು ನಿಯಮಗಳಿದೆ. ಗೋವನ್ನು ಯಾವ ರೀತಿ ಪೂಜಿಸಿದರೆ ಕಷ್ಟಗಳು ದೂರ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಗೋವನ್ನು ಪೂಜಿಸುವ ವಿಧಾನ: ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಥವಾ ಬಂಜೆತನ ಸಮಸ್ಯೆ ನಿಮ್ಮದಾಗಿದ್ದರೆ ಚಿಂತೆ ಮಾಡಬೇಕಿಲ್ಲ. ಎಲ್ಲದಕ್ಕಿಂತ ಮೊದಲು ಮನೆಗೊಂದು ಹಸುವನ್ನು ತನ್ನಿ. ತದನಂತರ ನೀವು ಎಲ್ಲ ಶುಭ ಸಮಾರಂಭಕ್ಕೂ ಮೊದಲು ಹಸುವನ್ನು ಪೂಜಿಸಿ ಆಮೇಲೆ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬಹುದು. ಹಾಗೂ ಹಸುವಿನ ಸಗಣಿಯನ್ನು ಬೆರಣಿಯಂತೆ ಮಾಡಿ ಅದನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು, ವೈವಾಹಿಕ ಸಮಸ್ಯೆಗಳು ಮತ್ತು ಬಂಜೆತನದ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಮನೆಯಲ್ಲಿ ಹಸುವಿಲ್ಲದಿದ್ದರೆ ಅಥವಾ ಹಸುವನ್ನು ಸಾಕಲು ಸ್ಥಳಾವಕಾಶ ಇಲ್ಲದೇ ಇದ್ದರೆ ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಅದಕ್ಕೆ ಬದಲಾಗಿ ಮನೆಯಲ್ಲೊಂದು ಹಸುವಿನ ಕುರುಹು ಮೂರ್ತಿಯನ್ನು ಇಡಬಹುದು. ಆದರೆ ಹಸುವಿನ ಆ ಚಿಹ್ನೆಯನ್ನು ಯಾವಾಗಲೂ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಇದರಿಂದ ಮನೆಯ ಸದಸ್ಯರ ಏಕಾಗ್ರತೆಯು ಹೆಚ್ಚಾಗುತ್ತೆ ಹಾಗೂ ವಾಸ್ತುದೋಷದಿಂದ ಉಂಟಾಗುವಂತಹ ಪರಿಣಾಮಗಳು ಹಾಗೆಯೇ ವ್ಯವಹಾರ, ಶಿಕ್ಷಣದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಮೊದಲೇ ಹೇಳಿದ ಹಾಗೆ ಗೋಪೂಜೆಯನ್ನು ಮಾಡೋದ್ರಿಂದ ಆರೋಗ್ಯ, ಸಂಪತ್ತು, ನಕಾರಾತ್ಮಕ ಶಕ್ತಿಗಳ ನಿವಾರಣೆ, ವಾಸ್ತುದೋಷ ನಿವಾರಣೆ ಮತ್ತು ಆಧ್ಯಾತ್ಮಿಕ ಲಾಭಗಳಂತಹ ಪ್ರಯೋಜನಗಳು ಗೋಪೂಜೆಯಿಂದ ಸಿಗುತ್ತೆ. ಗೋಪೂಜೆಯಲ್ಲಿ ಹಸುವಿಗೆ ಆಹಾರ ನೀಡೋದು, ಗೋಮೂತ್ರ ಮತ್ತು ಗೋಮಯದಿಂದ ಪೂಜೆ ಮಾಡುವುದು, ಗೋಮಾತೆಯನ್ನು ಸೇವೆ ಮಾಡುವುದು ಒಳಗೊಂಡಿರುತ್ತೆ. ಗೋಪೂಜೆಯ ವಿಧಾನ ಮತ್ತು ಪ್ರಯೋಜನಗಳನ್ನು ನೋಡೋದಾದರೆ, ದಿನನಿತ್ಯದ ಪೂಜೆ: ಬೆಳಗ್ಗೆ ಎದ್ದು ಗೋವುಗಳಿಗೆ ಹುಲ್ಲು ನೀಡಿ ಅವುಗಳ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವುದು ಶುಭವೆಂದು ಪರಿಗಣಿಸಲಾಗುತ್ತೆ. ಇನ್ನು ವಾಸ್ತುದೋಷ ನಿವಾರಣೆ: ಹಸು ಕುಳಿತುಕೊಳ್ಳುವಂತಹ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರಾಗುತ್ತೆ ಮತ್ತು ವಾಸ್ತುದೋಷ ನಿವಾರಣೆ ಆಗುತ್ತೆ. ಆರೋಗ್ಯ: ಹಸುವಿನ ದೇಹವನ್ನು ಸ್ಪರ್ಶಿಸೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ. ಸಿಡುಬು ಬರುವ ಭಯ ಕಡಿಮೆ ಆಗುತ್ತೆ. ಸಂಪತ್ತು ಮತ್ತು ಸಮೃದ್ಧಿ: ಹಸು ಬಾಲ ಅಲ್ಲಾಡಿಸುವುದು ಲಕ್ಷ್ಮಿಯ ಸಂಕೇತವಾಗಿರುತ್ತೆ. ಅಲ್ಲಿ ಸ್ವಯಂ ಲಕ್ಷ್ಮೀ ದೇವಿಯೇ ವಾಸವಾಗಿರ್ತಾಳೆ. ಅಲ್ಲಿ ಸಂಪತ್ತು ಕೂಡ ನೆಲೆಸಿರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಗೋ ಸಂರಕ್ಷಣೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಗೋಪಾಲಕ ಶ್ರೀಕೃಷ್ಣ. ಶ್ರೀಕೃಷ್ಣನು ಗೋಪಾಲಕನಾಗಿದ್ದರಿಂದ ಗೋವುಗಳ ರಕ್ಷಣೆ ಮತ್ತು ಪೂಜೆಯನ್ನು ಭಾರತೀಯರು ತಮ್ಮ ಧರ್ಮ ಅಂತ ಪರಿಗಣಿಸಿದ್ದಾರೆ. ಗೋವುಗಳು ಕೃಷಿ ಮತ್ತು ಹೈನುಗಾರಿಕೆಯ ಆರ್ಥಿಕತೆಗೆ ಆಧಾರವಾಗಿದೆ. ಆದ್ದರಿಂದ ಅವುಗಳ ರಕ್ಷಣೆ ಅತ್ಯಗತ್ಯ. ಧಾರ್ಮಿಕ ಸಂಕೇತ: ಗೋಹತ್ಯೆ ದೊಡ್ಡ ಪಾಪವೆಂದು ಹೇಳಲಾಗುತ್ತೆ. ಗೋ ಸಂರಕ್ಷಣೆ ಮತ್ತು ಗೋಪೂಜೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಆರೋಗ್ಯ, ಆರ್ಥಿಕತೆ ಮತ್ತು ವಾಸ್ತುಶಾಸ್ತ್ರಕ್ಕೂ ಸಂಬಂಧಿಸಿದ ಒಂದು ಸಂಪೂರ್ಣ ಜೀವನ ಪದ್ಧತಿಯಾಗಿದೆ. ಹಾಗಾಗಿ ಗೋವುಗಳನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಹೊಣೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.